ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರೆ ಮನೆಗೆ ಬರ್ತಾರೆ ಪೊಲೀಸರು. ಜಯದೇವ ಆಸ್ಪತ್ರೆ ನಿರ್ದೇಶಕರಾಗಿ ಡಾಕ್ಟರ್ ಮಂಜುನಾಥ್ ನಿವೃತ್ತಿ. 29ನೇ ಮಹಡಿಯಿಂದ ಜಿಗಿದು 12 ವರ್ಷದ ಬಾಲಕಿ ಸುಯಿಸೈಡ್. ಮಂಡ್ಯದಲ್ಲಿ ರೀಲ್ಸ್ ಶಿಕ್ಷಕಿ ಕೊಂದ ಹಂತಕ ಅರೆಸ್ಟ್. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಪದೇ ಪದೇ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡ್ತಾ ಇರುವ ಸವಾರರಿಗೆ ಸಂಚಾರಿ ವಿಭಾಗದ ಎಡಿಜಿಪಿ ಅಲೋಕ್ ಕುಮಾರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಸಂಚಾರಿ ನಿಯಮ ಉಲ್ಲಂಘನೆ ದಂಡ ಬಾಕಿ ಉಳಿಸಿಕೊಂಡರೆ ಪೊಲೀಸರೇ ನಿಮ್ಮ ಮನೆಗೆ ಬರ್ತಾರೆ. 15 ದಿನದಲ್ಲೇ ದಂಡ ಕಟ್ಟಬೇಕು. 5ಕ್ಕಿಂತ ಹೆಚ್ಚು ಪ್ರಕರಣ ಬಾಕಿ ಉಳಿಸಿಕೊಂಡರೆ ಕಠಿಣ ಕ್ರಮ ಪಕ್ಕ. ಟ್ರಾಫಿಕ್ ನಿಯಮಗಳ ಬಗ್ಗೆ ಅಪಪ್ರಚಾರ ಮಾಡಿದವರ ಮೇಲೂ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ವಾರ್ನ್ ಮಾಡಿದ್ದಾರೆ. ಮುಂದೆ ಟ್ರಾಫಿಕ್ ಫೈನ್ ಕಟ್ಟೋದಕ್ಕೆ ಯಾವುದೇ ಆಫರ್ ಇರೋದಿಲ್ಲ. ಪೂರ್ತಿ ದಂಡವನ್ನು ವಾಹನ ಸವಾರರು ಕಟ್ಟಲೇಬೇಕು. ಅರ್ಧ ದಂಡ ಕಟ್ಟುವ ಆಫರ್ ನೀಡಿದರೆ ನ್ಯಾಯಯುತವಾಗಿರುವ ನಾಗರಿಕರಿಗೆ ಮೋಸ ಮಾಡಿದಂತಾಗುತ್ತೆ. ಸಂಚಾರಿ ನಿಯಮಗಳ ಉಲ್ಲಂಘನೆ ಮಾಡಿದ ದಂಡವನ್ನು 15 ದಿನದಲ್ಲೇ ಕಟ್ಟಬೇಕು. ಜನರು ಕೂಡ ಪೊಲೀಸರ ಜೊತೆಗೆ ಕೈ ಜೋಡಿಸಬೇಕು. ಬೆಂಗಳೂರಿನ ಟ್ರಾಫಿಕ್ ಸ್ಮಾರ್ಟ್ ಮತ್ತು ಇಂಟೆಲಿಜೆನ್ಸ್ ಕಂಟ್ರೋಲ್ ಮಾದರಿಯಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಕಲಬುರಗಿಯಲ್ಲಿ ವಿಶೇಷ ಟ್ರಾಫಿಕ್ ಕಂಟ್ರೋಲ್ ಸಿಸ್ಟಮ್ ಅಳವಡಿಕೆಗೆ ಚಿಂತನೆ ಮಾಡಲಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ತಿಳಿಸಿದರು. ಇಲ್ಲ ನೋಡಿ, ನಾವು ಫುಲ್ ಫೈನ್, ಯಾಕೆಂದರೆ ಯಾರು ಲಾ ಅಬ್ಯಾಡಿಂಗ್ ಸಿಟಿಜನ್ ಇದ್ದಾರೆ ಅವ್ರಿಗೆ ನಾವು ಮೋಸ ಮಾಡೋದು ಅದು ಆಗತ್ತೆ. ಅವರು ಯಾರು ನಿಯಮ ಪಾಲನೆ ಮಾಡ್ತಾರೆ ಮತ್ತು ಯಾರು ನಿಯಮ ಮೀರಿ ಏನಾದರೂ ವೈಲೇಟ್ ಮಾಡಿರೋ ದಂಡ ಕಟ್ತಾರೆ ಮತ್ತು ಅವ್ರಿಗೆ ನಾವು ಯಾಕೆ ಕಟ್ಟಬೇಕು, ಇದು ಹಾಫ್ ಇದು ಮಾಡ್ತಾರೆ. ನಾವು ಈಗ ಹೇಳಿದ್ವಿ ಯಾವ ರೀತಿ ಪೆಂಡಿಂಗ್ ಫೈನ್ ಇದೆ, ನಾವು ಜನರಿಗೆ, ನಾವು ಸಾರ್ವಜನಿಕರಿಗೆ ನಾವು ಅವ್ರಿಗೆ ಕೇಳ್ಕೊಳ್ತಾ ಇದ್ವಿ, ಅವರು ತಾನೇ ಇದು ಮಾಡಬೇಕು. ಅದರ್ವೈಸ್ ಅವ್ರದ್ದು ನಾವು ಮನೆಗೆ ಯಾವ ರೀತಿ ಈಗ ಈ ನೋಟಿಸ್ ತೊಗೊಂಡು ಸಮನ್ಸ್ ತೊಗೊಂಡು ಜನ ಹೋಗ್ತಾರೆ, 15 ದಿವಸ ಮೀರಿ ಅವರು ಫೈನ್ ಕಟ್ಟದೇ ಇದ್ದರೆ ಮತ್ತು 5ಕ್ಕಿಂತ ಜಾಸ್ತಿ ಅವ್ರದ್ದು ವೈಲೇಷನ್ ಇದ್ದರೆ ಮತ್ತು ಅಲ್ಲಿ ನೋಟಿಸ್ ಕೊಡೋದು ರೀತಿಯಲ್ಲಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು, ಅಧಿಕಾರಿಗಳು ಹೋಗಿ ಮತ್ತು ಅವ್ರ ಮನೆಗೆ ಹೋಗಿ ಮತ್ತು ಆ ದಂಡ ಅವ್ರಿಗೆ ಪಾವತಿಸಲಿಕ್ಕೆ ಅವ್ರ ಮೇಲೆ ಒತ್ತಡ ಹಾಕ್ತಾರೆ. ಜಯದೇವ ಆಸ್ಪತ್ರೆಯ ನಿರ್ದೇಶಕರನ್ನಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನು ಮುಂದುವರಿಸುವ ನಿರ್ಧಾರವನ್ನು ಸರ್ಕಾರ ಕೈಬಿಟ್ಟಿದೆ. ಜನವರಿ 31ಕ್ಕೆ ಜಯದೇವ ಆಸ್ಪತ್ರೆಯ ನಿರ್ದೇಶಕರನ್ನಾಗಿ ಡಾಕ್ಟರ್ ಮಂಜುನಾಥ್ ಅವಧಿ ಮುಕ್ತಾಯವಾಗ್ತಾ ಇದೆ. ಕಳೆದ ಬಾರಿ ಅವಧಿ ಮುಕ್ತಾಯವಾದ ಬಳಿಕ ಜನರ ಒತ್ತಾಯದ ಮೇರೆಗೆ 6 ತಿಂಗಳುಗಳ ಕಾಲ ಹುದ್ದೆಯಲ್ಲಿ ಸರ್ಕಾರ ಮುಂದುವರಿಸಿತ್ತು. ಎನ್ಎಂಸಿ ಆಕ್ಟ್ ಪ್ರಕಾರ 70 ವರ್ಷದವರೆಗೂ ಕೂಡ ಸೇವೆಯನ್ನು ಸಲ್ಲಿಸಬಹುದಾಗಿದೆ. ಡಾಕ್ಟರ್ ಮಂಜುನಾಥ್ ಅವರಿಗೆ 67 ವರ್ಷ ವಯಸ್ಸಾಗಿದ್ದು ಇನ್ನು 3 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ. ಸರ್ಕಾರ ಮುಂದುವರಿಸುವ ನಿರ್ಧಾರವನ್ನು ಕೈಗೊಳ್ಳದ ಹಿನ್ನೆಲೆಯಲ್ಲಿ ಜನವರಿ 31ಕ್ಕೆ ಡಾಕ್ಟರ್ ಮಂಜುನಾಥ್ ನಿವೃತ್ತಿ ಘೋಷಣೆ ಮಾಡಲಿದ್ದಾರೆ. ಜಯದೇವ ಆಸ್ಪತ್ರೆಯ ನಿರ್ದೇಶಕರ ಹುದ್ದೆಗೆ ಪೈಪೋಟಿ ಆರಂಭವಾಗಿದ್ದು 15ಕ್ಕೂ ಹೆಚ್ಚು ಅರ್ಜಿಗಳು ಸಲ್ಲಿಕೆಯಾಗಿದೆ. ಈ ನಡುವೆ ಮೈಸೂರು ಮೂಲದ ಸಿಎಂ ಆಪ್ತರಿಗೆ ನಿರ್ದೇಶಕರ ಹುದ್ದೆಯನ್ನು ನೀಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವ ಚರ್ಚೆ ಜೋರಾಗಿದೆ. ಚುನಾವಣೆಗೆ ಸ್ಪರ್ಧಿಸುತ್ತಾರೆ ಎಂಬ ಚರ್ಚೆ ಜೋರಿರುವ ಕುರಿತು ಪ್ರಶ್ನೆಗೆ ಪ್ರತಿಕ್ರಿಯಿಸಿರುವ ಡಾಕ್ಟರ್ ಮಂಜುನಾಥ್ ಅವರು ಆ ರೀತಿ ಏನಿಲ್ಲ, ಚುನಾವಣೆಗಳಿಗೆ ನಿಲ್ಲಲ್ಲ ಅಂತೇಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆಡಳಿತ ಮಂಡಳಿಯ ನಿರ್ಧಾರದಂತೆ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನನ್ನ ನಿರ್ದೇಶಕರ ಆಗಿ ಕೆಲಸ ಮಾಡತಕ್ಕಂಥ ಜವಾಬ್ದಾರಿ ಅವಧಿ ಇದೇ ತಿಂಗಳು 31ನೇ ತಾರೀಕು ಅಂತ್ಯಗೊಳ್ಳಲಿದೆ. ಸೊ ಈ ಕಳೆದ 15-16 ವರ್ಷದಲ್ಲಿ ನಾನು ನಿರ್ದೇಶಕನಾಗಿ ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಮ್ಮ ಅವಧಿಯಲ್ಲಿ 500ರಷ್ಟು ಪ್ರಗತಿಯನ್ನು ನಾವು ಸಾಧಿಸಿದ್ದೇವೆ. ಬೆಂಗಳೂರಿನಲ್ಲಿ ಬಹುಮಹಡಿ ಕಟ್ಟಡದಿಂದ ಹಾರಿ ಬಾಲಕಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಬೇಗೂರು ಬಳಿಯ ಅಪಾರ್ಟ್ಮೆಂಟ್ನಲ್ಲಿ ತಂದೆ ತಾಯಿ ಜೊತೆ ವಾಸ ಇದ್ದ ಬಾಲಕಿ ಇದ್ದಕ್ಕಿದ್ದಂಗೆ 29ನೇ ಮಹಡಿಯಿಂದ ಹಾರಿ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಖಾಸಗಿ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇದ್ದ 12 ವರ್ಷದ ಹುಡುಗಿ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ತಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದು, ತಾಯಿ ಗೃಹಿಣಿ. ನಿನ್ನೆ ರಾತ್ರಿ ಮಲಗಿದ್ದ ಬಾಲಕಿ ಇದ್ದಕ್ಕಿದ್ದಂಗೆ ಮುಂಜಾನೆ 4:30ಕ್ಕೆ ಎಚ್ಚರಗೊಂಡು ಹಾಲಿಗೆ ಬಂದಿದ್ಲು. ಆ ವೇಳೆ ಈ ಬಗ್ಗೆ ಬಾಲಕಿಯನ್ನ ತಾಯಿ ಪ್ರಶ್ನೆ ಮಾಡಿದ್ದಾರೆ. ಆದರೆ ತಾಯಿಗೆ ಸರಿಯಾಗಿ ಉತ್ತರ ಕೊಡದೆ ಮತ್ತೆ ಮಲಗೋದಾಗ ಹೇಳಿ ರೂಮ್ಗೆ ಹೋಗಿದ್ದ ಹುಡುಗಿ 5 ಗಂಟೆ ಸುಮಾರಿಗೆ 29ನೇ ಮಹಡಿಯಿಂದ ಜಿಗಿದು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಜೋರಾದ ಶಬ್ದ ಕೇಳಿ ಹೊರಬಂದ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಬಾಲಕಿ ಪೋಷಕರಿಗೆ ಮಾಹಿತಿ ಕೊಟ್ಟರು. ಹುಳಿಮಾವು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಂಡ್ಯದ ಮೇಲುಕೋಟೆ ಶಿಕ್ಷಕಿ ಕೊಲೆ ಪ್ರಕರಣ ಬೆಳಕಿಗೆ ಬಂದು 30 ಗಂಟೆಯಲ್ಲಿ ಹಂತಕನನ್ನ ಬಂಧಿಸಲಾಗಿದೆ. ಮೇಲುಕೋಟೆ ಬೆಟ್ಟದ ತಪ್ಪಲಲ್ಲಿ ಪಾಂಡವಪುರ ತಾಲೂಕಿನ ಮಾಣಿಕ್ಯನಹಳ್ಳಿ ಗ್ರಾಮದ 28 ವರ್ಷದ ಶಿಕ್ಷಕಿ ದೀಪಿಕಾಳನ್ನ ಕೊಂದು ಶವವನ್ನ ಹಂತಕ ಹೂತಿಟ್ಟಿದ್ದ. ಕೊಲೆ ಮಾಡಿ ತಲೆಮರೆಸಿಕೊಂಡಿದ್ದ 22 ವರ್ಷದ ನಿತೀಶ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಶನಿವಾರ ಮಧ್ಯಾಹ್ನ ಶಾಲೆಯಿಂದ ತೆರಳಿದ್ದ ದೀಪಿಕಾ ನಿಗೂಢವಾಗಿ ನಾಪತ್ತೆಯಾಗಿದ್ಲು. ಅವತ್ತು ಸಂಜೆನೆ ಬೆಟ್ಟದ ಹಿಂಭಾಗದ ರಸ್ತೆ ಸಮೀಪ ದೀಪಿಕಾ ಸ್ಕೂಟರ್ ಪತ್ತೆಯಾಗಿತ್ತು. ಅಲ್ಲದೆ ದೀಪಿಕಾಳನ್ನ ಎಳೆದಾಡ್ತಾ ಇದ್ದ ದೃಶ್ಯವನ್ನ ಬೆಟ್ಟದ ಮೇಲೆ ಪ್ರವಾಸಿಗರೊಬ್ಬರು ವಿಡಿಯೋ ಮಾಡಿದ್ರು. ಸೋಮವಾರ ಸಂಜೆ ಬೆಟ್ಟದ ತಪ್ಪಲಿನಲ್ಲಿ ದೀಪಿಕಾ ಶವ ಪತ್ತೆಯಾಗಿತ್ತು. ಶವ ಪತ್ತೆಯಾಗ್ತಿದ್ದಂತೆ ಗ್ರಾಮದಿಂದ ನಿತೀಶ್ ಎಸ್ಕೇಪ್ ಆಗಿದ್ದ. ಅಲ್ಲದೆ ನಿತೀಶ್ನೇ ಕೊಲೆಗಾರ ಅಂತ ದೀಪಿಕಾ ಪತಿ ಲೋಕೇಶ್ ಆರೋಪಿಸಿದ್ರು.